2008 ಮೇ 15ಕ್ಕೆ ಹೆಬ್ರಿ ತಾಲೂಕಿನ ನಾನೀಗಿರುವಂಥ ಸ್ಥಳ ಸೀತಾ ನದಿ ಪರಿಸರದಲ್ಲಿ ಒಂದು ಬಹಳ ದೊಡ್ಡ ದುರ್ಘಟನೆ ಆಗುತ್ತೆ. ಭೋಜಿ ಶೆಟ್ಟಿ ಮತ್ತು ಸುರೇಶ ಶೆಟ್ಟಿ ಎಂಬವರನ್ನು ನಕ್ಸಲರು ಪೊಲೀಸ್ ಮಾಹಿತಿದಾರರು ಅನ್ನುವ ನೆಪ ಮಾಡಿ ಕೊಂದಂಥ ಘಟನೆ. ಈಗ ಏನಾಗಿದೆ ಅಂದರೆ ನಕ್ಸಲರ ಶರಣಾಗತಿಯಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ನಕ್ಸಲಿಸಮ್ ಸಂಪೂರ್ಣ ಮುಗೀತು ಅನ್ನುವಂಥ ಅಭಿಪ್ರಾಯದಲ್ಲಿ ಸರ್ಕಾರ ಇದೆ. ಆದರೆ ಈ ಶರಣಾಗತಿಯನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಭೋಜಿ ಶೆಟ್ಟಿ ಅವರ ಕುಟುಂಬ ಇಲ್ಲ. ಯಾವ ನಕ್ಸಲರು ಅವರ ತಂದೆಯನ್ನು ಕೊಂದರೋ ಅವರಿಗೆ ಏನು ಶಿಕ್ಷೆ, ಅವರಿಗೆ ರಾಜಮರ್ಯಾದೆಯ ಅನ್ನುವಂಥ ಪ್ರಶ್ನೆ ಭೋಜಿ ಶೆಟ್ಟಿಯವರ ಕುಟುಂಬದಲ್ಲಿ ಮೂಡಿ ಬರ್ತಾ ಇದೆ. ಮತ್ತು ಆ ಪ್ರಶ್ನೆಯನ್ನು ಸ್ವತಃ ಭೋಜಿ ಶೆಟ್ಟಿಯವರ ಪುತ್ರ ಆದ ವಿಜಯಕುಮಾರ್ ಶೆಟ್ಟಿಯವರು ಕೇಳ್ತಾ ಇದ್ದಾರೆ. ವಿಜಯಕುಮಾರ್ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಶೆಟ್ರೆ, ಆ ಘಟನೆ ನಿಮಗೆ ಎಲ್ಲರಿಗೂ ಮರೆತೋಗಿರ್ಬೋದು, ನಿಮ್ಮ ಮನೆ ಅದು, ಸೊ ನಿಮಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಶರಣಾಗತಿ ಅನ್ನುವ ಸುದ್ದಿ ಮೊದಲ ಬಾರಿ ನೋಡಿದಾಗ ನಿಮಗೆ ಅನಿಸಿದ್ದೇನು ಅಂತ? ಈಗ ಶರಣಾಗತಿ ಅಂತ ಹೇಳಿದರೆ ಆ ಶೂಟೌಟ್ ಮಾಡಿದ ಎಲ್ಲರೂ ಶರಣಾಗತಿ ಮಾಡಿದರೆ ಒಂದು ಯಾವುದೋ ಸಣ್ಣ ಕೇಸ್ ಮಾಡಿದವನಿಗೂ ಎಷ್ಟೆಷ್ಟೋ ಶಿಕ್ಷೆ ಆಗುತ್ತೆ, 20 ವರ್ಷ 5 ವರ್ಷ. ಇವ್ರು ಎಷ್ಟು ಜನ ಸಾಯಿಸೋದು ಈಗ ನಂಗೆ ತಿಳಿದ ಮಟ್ಟಿಗೆ ಒಂದು 10ರಿಂದ 12 ಶೂಟೌಟ್ ಮಾಡಿದ್ದಾರೆ. ಈ ಕೊಲೆ ಮಾಡಿದ ಯಾರಾಗದೆ? ಇವರಲ್ವಾ? ಈ ಸರ್ಕಾರ ಹಾಗಾದರೆ ಇಷ್ಟೆಲ್ಲ ಶೂಟೌಟ್ ಮಾಡಿದ್ದಾರೆ ಅವರು ಏನೂ ಶಿಕ್ಷೆ ಇಲ್ಲಂದರೆ ಎಲ್ಲರೂ ಸೇರಿ ಮಾಡ್ತಾರೆ ಮುಂದೆ. ಹೀಗೆ 4-5 ಕೊಲೆ ಮಾಡ್ತಾರೆ ಮತ್ತು ಅವ್ರು ಸಿಗೋದಿಲ್ಲ, ಮತ್ತು ಲಾಸ್ಟಿಗೆ ಒಂದು ಶರಣಾಗ್ತಾರೆ. ಇಷ್ಟೇ ನಮ್ಮ ಸಿಸ್ಟಮ್. ಹಾಗಾದರೆ ನಿಮ್ಮ ಪ್ರಕಾರ ಏನು ಮಾಡಬೇಕಿತ್ತು ಅಂತೇಳಿ ಹೇಳ್ತೀರಿ ಅಂತೇಳಿ? ಅಂದರೆ ನಿಮಗೆ ನಿಮ್ಮ ಪ್ರಕಾರ ನಿಮ್ಮ ತಂದೆಯವರು ನಕ್ಸಲ್ ಇನ್ಫಾರ್ಮರ್ ಆಗಿರಲಿಲ್ಲ, ಆಗಲೂ ಅವರ ಕೊಲೆಗೆ ಯಾವುದೇ ಕಾರಣ ಇರಲಿಲ್ಲ ಅಂತ. ಈಗ ನಿಮ್ಮ ಈ ಭಾಗದ ನಾಯಕ ಅಂತ ಗುರುತಿಸ್ಕೊಂಡ ವಿಕ್ರಮ್ ಗೌಡ ಕೂಡ ಈ ಭಾಗದವರೇ. ಸೊ ಆ ಘಟನೆಯನ್ನು ಸ್ವಲ್ಪ ನೆನಪು ಮಾಡಿಕೊಳ್ಳುತ್ತಾರೆ ನೀವು, ಆವತ್ತಿನ ಘಟನೆ ನೆನಪು ಮಾಡಿಕೊಂಡು ಈಗ ಈ ಕೊಂದವರಿಗೆ ಏನು ಶಿಕ್ಷೆ ಆಗಬೇಕಿತ್ತು ಅಂತ ನಿಮ್ಮ ನಿರೀಕ್ಷೆ ಅಂತ? ಈ ಸರ್ಕಾರ ಬೇರೆ ಏನೂ ಮಾಡಲಿಕ್ಕಿಲ್ಲ. ಈಗ ನಮ್ಮಲ್ಲಿ ಒಳ್ಳೊಳ್ಳೆ ಟೀಮ್ ಉಂಟು, ANF ಇದ್ದಾರೆ, ಪೊಲೀಸ್ ಇದ್ದಾರೆ. ಒಂದು ಅವ್ರಿಗೆ ಹೇಳೋದು ಅಷ್ಟೇ, ಶೂಟ್ ಮಾಡಿ ಅಷ್ಟೇ, ಮುಗೀತಲ್ಲಿ. ಮತ್ತು ಯಾರು ನಕ್ಸಲ್ ಸೇರಬಾರ್ದು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ನಾನು ತಪ್ಪು ಮಾಡಿದ್ರು ಶಿಕ್ಷೆ ಬೇಕು. ಈಗ ಶಿಕ್ಷೆ ಇಲ್ಲ ಅಂದರೆ ಹಾಗಾದ್ರೆ ಏನು ಹಾಗಾದ್ರೆ ಇದೊಂದು ಯಾವ ಸಿಸ್ಟಮ್? ಈ ಸರ್ಕಾರವೇ ನಕ್ಸಲ್ಲು ಅಲ್ಲ, ಇವರೇ ಸರ್ಕಾರವು? ನಮಗೇನು ಅರ್ಥ ಆಗ್ಲಿಲ್ಲല്ലോ. ಇವ್ರನ್ನ ಏನು ಈಗ ಮತ್ತೆ ಪುನಃ ಕರೆಸಿ ಏನು ಶರಣಾಗುವಂಥ ಸಿಸ್ಟಮ್ ಇಲ್ಲ. ಅವ್ರು ಸೋತು ಹೋಗಿದ್ದಾರೆ. ಯಾವುದೇ ನಕ್ಸಲ್ ಶರಣಾಗೋದಿದ್ದರೆ ಅವ ಯಾವಾಗ ಬರ್ತಾನೆ? ಅವನಿಗೆ ಕೈಕಾಲು ಹೋದಾಗ ಮಾತ್ರ ಬರೋದು. ಅವ ಗಟ್ಟಿದ್ರೆ ಬರೋದೇ ಇಲ್ಲ ಅವನು. ಇವತ್ತು ವಿಕ್ರಮ್ ಗೌಡ ಇದ್ದಿದ್ದರೆ ಅವ್ರು ಯಾವುದೇ ಕಾರಣ ಶರಣಾಗೋದಿಲ್ಲ. ಅವರು 1 ವರ್ಷ 2 ವರ್ಷ ಹೋರಾಟ ಮಾಡ್ತಿದ್ದಾರೆ. ಇವತ್ತು ನಮ್ಮದು ANF ಟೀಮ್ ಒಂದು ಸ್ಟ್ರಾಂಗ್ ಇದೆ. ಇಲ್ಲಿ ಶೂಟ್ ಮಾಡಿದರು. ಆ ANF SP ಆಗಲಿ, ನಮ್ಮ ಸತೀಶ್ ಇನ್ಸ್ಪೆಕ್ಟ್ರು, ರಾಘು ಪೊಲೀಸು, ANSP ಅವರು ತುಂಬ ಕೆಲಸ ಮಾಡಿದ್ದಾರೆ. ಇವರು 3 ಜನ ANF SP, ಸತೀಶ್ ಇನ್ಸ್ಪೆಕ್ಟ್ರ್, ರಾಘು ಅವರೆಲ್ಲ ಒಂದು 6 ವರ್ಷ ಮೊದಲೇ ಇದ್ದರೆ ಈ ವಿಕ್ರಮಗೌಡ ಯಾವಾಗ ಸಾಯ್ತಿದ್ದ, ಮೊನ್ನೆ ಅಲ್ಲ. ನಿಮಗೆ ಕೆಲವು ಸಂಶಯ ಇದೆ ಅಂತ ಹೇಳ್ತಾ ಇದ್ರು. ವಿಕ್ರಮಗೌಡವನ್ನು ಕೂಡ ವ್ಯವಸ್ಥಿತವಾಗಿ ಮುಗಿಸಿ ನಂತರ ನಕ್ಸಲ್ ಶರಣಾಗುವಾಗ ಮಾಡುವಾಗಾಯಿತು ಅಂತ ತಮಗೇನೋ ಸಂಶಯ ಇದೆ ಅಂತ ಹೇಳ್ತಾ ಇದ್ರಿ. ಯಾಕೆ ತಮಗೆ ಹಾಗೆ ಅನ್ನಿಸ್ತಾ ಇದೆ ಅಂತ? ಅಂಥ ಸಂಶಯ ಏನಿಲ್ಲ. ಅವ ಈ ಭಾಗದಲ್ಲಿ ಮೊನ್ನೆ 1-2 ತಿಂಗಳಾಯ್ತು ಬಂದು ಇಲ್ಲೇ ಇದ್ದ. ನಾನು ಸಾಮಾನು ಕೊಟ್ಟವರಿದ್ದಾರೆ, ದುಡ್ಡು ಕೊಟ್ಟವರಿದ್ದಾರೆ, ಎಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ. ಇವತ್ತು ಇಂಥ ಕಡೆ ಬರ್ತಾ ಅಂಥೇಳಿ ಇವರಿಗೆ ಏನಪ್ಪ ಪಕ್ಕ ಉಂಟು. ಆ ಸಂದರ್ಭ ಹೋದಾಗ ಅವನು ಸಿಕ್ಕಿದೆ ಅಷ್ಟೇ, ಫೈರ್ ಆಗಿದೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ ಇದರಲ್ಲಿ. ಅಂದರೆ ಈಗ ಶರಣಾದದ್ದು ನಕ್ಸಲರು ಸರ್ಕಾರಕ್ಕೆ ಅಥವಾ ಸರ್ಕಾರ ನಕ್ಸಲರಿಗ ಅನ್ನೋದೊಂದು ಚರ್ಚೆ ಆಗ್ತಾ ಇದೆ. ಈ ಭಾಗದಲ್ಲಿ ಆ ಚರ್ಚೆ ತುಂಬ ಕೇಳಿ ಬರ್ತಾ ಇದೆ. ಇಲ್ಲಿ ತಮ್ಮ ಅಭಿಪ್ರಾಯ ಏನು ಅದ್ರ ಬಗ್ಗೆ ಅಂತ? ಈಗ 6 ಜನ ನಕ್ಸಲ್ ಅಂತ ಹೇಳಿದ್ದಾರೆ. ಈ 6 ಅಂತ ಹೇಗೆ ಹೇಳೋದು? ಆ ವಿಕ್ರಮ್ ಗೌಡನ ಒಟ್ಟಿ ಬಂದು ಕೋಟೆಗೊಂಡ ರವಿ ಇದ್ದಾನೆ, ಅವ ಎಲ್ಲಿ ಹೋದ ಇವತ್ತೀಗ? ಅವ ಅಲ್ಲೋ ನಕ್ಸಲ್ ಹಾಗಾದರೆ? ಅವ ಇದ್ದ ಮೊನ್ನೆ ಅಲ್ಲ. ಅವ್ರು ಕೇರಳದಿಂದ ಬರುವಾಗ 20 ಜನ ಬಂದಾರೆ. ಅವರೆಲ್ಲಿ ಹೋದ್ರಾಗ್ರೆ? ಅವರೇ ಅಲ್ವಾ? ಅವರಿಗೆ ಲೇಡೀಸ್ ಎಲ್ಲ ಇದ್ದಾರೆ. ಈಗ ಕಾಲಿಲ್ಲ, ಸ್ವಲ್ಪ ಕೈ ಇಲ್ಲ, ಅವರಿಗೆಲ್ಲ ಸೌಖ್ಯ ಇಲ್ಲ. ಅವ್ರು ಸದ್ಯಕ್ಕೆ ಹೋಗಿ ಒಂದು ಶರಣಾಗಿದ್ದಾರೆ ಅಷ್ಟೇ. ಅವರು ಸೇಫ್ ಅಷ್ಟೇ. ಒಂದು 2-3 ವರ್ಷ ಆ ಜೈಲೊಳಗಿರ್ತಾರೆ. ಈ ಸರ್ಕಾರ ಅವ್ರಿಗೇನೋ ಸಹಾಯ ಮಾಡ್ತಾ ಹೇಳಿದಾರಲ್ಲ, ಈಗ ಲಕ್ಷ ದುಡ್ಡು ಕೊಡ್ತಾರೆ, ಸಾಕು, ಅವ್ರಿಗೆ ಖುಷಿ ಆಯಿತು. ಮತ್ತು ಹೊರಗಡೆ ಬಂದು ಇದೇ ಸಿಸ್ಟಮ್ ಮಾಡೋದು. ಈಗ ನಕ್ಸಲ್ ಶರಣಾಗತಿಯ ನಂತರ ಒಂದಿಷ್ಟು ಪ್ಯಾಕೇಜ್ಗಳನ್ನೆಲ್ಲ ಕೊಟ್ಟಿದ್ದಾರೆ, ಒಂದು ಸೌಲಭ್ಯಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಏನು ಅನ್ನಿಸ್ತದೆ ತಮಗೆ ಅಂತ? ಹಾಗೆಲ್ಲ ಇವ್ರಿಗೆ ಮಾತ್ರ ಅಲ್ಲ ಸರ್, ಎಲ್ಲರಿಗೂ ಕೊಡಲಿ, ಶೂಟ್ ಮಾಡಿದವರಿಗೆ. ಈ ಸರ್ಕಾರ ಹೇಗೋ ಫಂಡ್ ಇಲ್ಲ, ಈಗ ಹೀಗೆ ಮಾಡಿ ಕೊಡಲಿ. 2 ಮರ್ಡರ್ ಮಾಡ್ತಾನೆ, ಅವನ ಕರೆಸಿ ಕೂರಿಸಿ ಹೇಳು, ನೀನು ನಾಳೆ ಬಂದು ಶರಣಾಗಬೇಕು, ಇನ್ನು ಮಾಡಲಿಕ್ಕಿಲ್ಲ, ನಿಂಗೆ 2 ಎಕರೆ ಜಾಗ, ನಿಂಗೆ 10 ಲಕ್ಷ ರೂಪಾಯಿ. ಬೇಗ ಮುಗೀತು ನಮ್ಮ ಭೂಮಿ. ಆವಾಗ ಎಲ್ಲರೂ ಇದೇ ಕೆಲಸ ಮಾಡ್ತಾರೆ. 21 ವರ್ಷ ನಮ್ಮ ಶಾಲೆ ಬಿಟ್ಟ ತಕ್ಷಣ 4 ವರ್ಷ ಗಾಡಿಗೆ ಹೋಗು, 4-5 ವರ್ಷ ಶೋ ಮಾಡು, ಸ್ವಲ್ಪ ಕೋವಿ ಹಿಡ್ಕೊಂಡು ಎಣ್ಣೆ ಹಿಡ್ಕೊಂಡು ಸ್ವಿಚ್ ಮಾಡು ಸಾಕು. ಕಡೆಗೆ ಕಾಡಲ್ಲಿ ಕೂತ್ಕೊಂಡು ಕೋವಿ ಬೇಕಂತಿಲ್ಲ. ಆ ಸ್ಪೀಚ್ ಮಾಡಿ ಒಂದು ಕಂಪ್ಲೇಂಟ್ ಹಾಕಿದ್ರು ಪಾಸ್ ಆಗುತ್ತೆ.
5 ವರ್ಷ ಬಿಟ್ಟು ಇದೇ ಸರ್ಕಾರ ಹೇಳ್ತದೆ ನೀವು ಬಂದು ಶರಣಾಗಿ ಅಂತೇಳಿ. ಬಂದು ಶರಣಾಗೋದು 27 ವರ್ಷ ಆಗುತ್ತೆ ಅವಾಗ ಅವನಿಗೆ 10 ಲಕ್ಷ ಕೊಡ್ತಾರೆ, 2 ಎಕರೆ ಜಾಗ ಕೊಡ್ತಾರೆ. ಈ 7-8 ವರ್ಷಕ್ಕೆ ಅವನು ಎಷ್ಟೇ ಕಷ್ಟಪಟ್ಟರು ಈ 10 ಲಕ್ಷ ಮಾಡಲಿಕ್ಕೆ ಆಗ್ತಾ ಅವನಿಗೆ ಸಾಕು ಇಷ್ಟೆಲ್ಲ. ಈಗ ಸರ್ಕಾರ ಹೇಳ್ತದೆ ನಕ್ಸಲಿಸಮ್ ಮುಗೀತು ರಾಜ್ಯದಲ್ಲಿ, ಎಲ್ಲ ಇಲ್ಲಿಗೆ ಅಂತ್ಯ ಅಂತ ಹೇಳ್ತಾ ಇದೆ. ತನ್ನ ಹೆಚ್ಚುಗಾರಿಕೆಗೋಸ್ಕರ ಅದು ಹೇಳ್ತಾ ಇದೆಯಾ? ನಿಮಗೆ ಏನು ಅನಿಸ್ತದೆ ನಿಜವಾಗಿ ಇದು, ಅಥವಾ ANF ಎಲ್ಲ ಇನ್ನು ಇಲ್ಲಿ ಕಂಟಿನ್ಯೂ ಆಗೋದು ಅಗತ್ಯ ಇದೆ ಅಂತ ಅನಿಸ್ತದೆ ತಮಗೆ ಹೇಗೆ ಅಂತ? ಈ ನಕ್ಸಲ್ ಸಿಸ್ಟಮ್ ಏನಂದರೆ ಏನೋ 2-3 ತಿಂಗಳಲ್ಲಿ ಏನು ಕಾಡಲ್ಲ ಕೋವಿಡ್ಗೆ ತಿರುಗ್ತಾರೆ, ಅವ್ರ ಸಂಖ್ಯೆ ತುಂಬ ಕಡಿಮೆ. ಅವ್ರು 10 ಜನ ಇದ್ದಾರೆ ಅಷ್ಟೇ. ಒಂದೀಗ 10 ಲೆಕ್ಕ ಹಿಡಿದ್ರೆ ಊರಲ್ಲಿದ್ದಾರೆ. ಆ ಹಕ್ಕುಗಳು ನಮ್ಮದು ಮಾನವ ಹಕ್ಕುಗಳು ಅಂತ ಹೇಳಿ ಹೀಗೆ 5 ಪಟ್ಟಿದ್ದಾರೆ. ಮತ್ತು ಎಕ್ಸ್ಟ್ರಾ 10 ಜನ ಕಾಡಲ್ಲಿದ್ದರೆ ಮತ್ತು 5 ಪಟ್ಟು ಜನ ಇದೇ ನಕ್ಸಲ್ ಊರಲ್ಲಿದ್ದಾರೆ. ಈ ಕಾಡಲ್ಲಿದ್ದಾರೆ ಓಕೆ, ಊರಲ್ಲಿದ್ದವರು ಡೇಂಜರ್. ಇವ್ರು ಏನು ನಾವು ನಕ್ಸಲ್ ಹೇಳ್ತಾರೆ, ಇವರೇ ವೆರಿ ಡೇಂಜರ್. ಎಲ್ಲ ಕ್ರಿಯೇಟ್ ಮಾಡೋದು ಇವರೇ. ಇವರು ಬೆಂಗಳೂರಲ್ಲಿ ಕೂತೊಂದು ಸ್ಪೀಚ್ ಮಾಡಬೇಕಾದ್ರೆ ಆ ಸ್ಪೀಚಿಗೆ ಒಂದು ತೂಕ ಬರಬೇಕಾದ್ರೆ ಒಬ್ಬ ವ್ಯಕ್ತಿ ಕಾಡಲ್ಲಿ ಬೇಕು ಅವ್ರಿಗೆ. ಒಬ್ಬ ವ್ಯಕ್ತಿ ಕಾಡಲ್ಲಿ ಇಟ್ಕೊಂಡು ಕೋವಿಡ್ ಇಟ್ಕೊಂಡಿದ್ರೆ ಅವಲ್ಲಿ ಭಾಷಣ ಮಾಡಿದರೆ ಆ ಭಾಷಣಕ್ಕೆ ಒಂದು ತೂಕ ಬರ್ತದೆ. ಇಲ್ಲಿ ಅವ್ನ ಭಾಷಣ ಯಾರು ಕೇಳ್ತಾರೆ ಈಗ? ಇನ್ನೊಂದು 2 ವರ್ಷ ಬಿಟ್ಟಾರ ಒಂದು 2 ಜನ 3 ಜನ ಬರ್ತಾರೆ ಈಗ ಮತ್ತೆ ಪುನಃ ನಕ್ಸಲ್ ಬರ್ತಾರೆ ನಾವು ಇದ್ದೀವಿ ಅಂತೇಳಿ. ಆವಾಗ ಇವ್ರ ಭಾಷಣ ಬರುತ್ತೆ. ಇರಬೇಕಂತೇನಿಲ್ಲ, ನಮ್ಮ ಊರಿನವ್ರು ಒಗ್ಗಟ್ಟಿದ್ರೆ ಏನಪ್ಪ ಅಗತ್ಯ ಇಲ್ಲ. ನಮ್ಮ ಖಾಲಿ ಒಂದು ಹೆಬ್ರಿ ಪೊಲೀಸ್ ಸ್ಟೇಷನ್ ಸಾಕು. ನೀವು ಕೇಳಿದ ವಿಕ್ರಮ್ ಗೌಡ ಅಂತ್ಯ ಆಗಿದ್ದಾನೆ ಅನ್ನೋದು. ಸೊ ಈ ಭಾಗದಲ್ಲಿ ಅಟ್ಲೀಸ್ಟ್ ನಕ್ಸಲರಿಗೆ ಬೆಂಬಲ ಈ ಥರದ ಘಟನೆಗಳು ಮುಂದೆ ಆಗಲಿಕ್ಕಿಲ್ಲ ಅಂತ ಅನಿಸ್ತದೆ ಹೇಗೆ? ಅಂಥದ್ದೇನು ಆಗಲಿಕ್ಕಿಲ್ಲ. ಈಗ ವಿಕ್ರಮ್ ಗೌಡ ಕೆಲವರು ಹೇಳಿದ್ದಾರೆ ಅವ್ರು ಹೊಡೆದ್ರು, ಫಾರೆಸ್ಟ್ ಹೊಡೆದ್ರು, ಇವ್ರು ಹೊಡೆದು ಅಂತೇಳಿ. ಈಗ ಯಾರು ಹೊಡೆದ್ರು ಒಂದು ಸಿಸ್ಟಮ್ ಅಂತ ಉಂಟಲ್ಲ. ಈಗ ವಿಕ್ರಮ್ ಗೌಡ ಮೊದಲೆಲ್ಲ ಹೋಟ್ಲದಿದ್ದ, ಹೋಟ್ಲಿಗೆ ಯಾಕೆ ಹೋಗಿಲ್ಲ, ಕಾಡಿಗೆ ಯಾಕೆ ಹೋದ? ಈ ಫಾರೆಸ್ಟರ್ ಹೊಡೆದ್ರು, ಎಲ್ಲ ಹೇಳ್ತಾರೆ ಫಾರೆಸ್ಟ್ನ ಹೊಡೆದ್ರು ಅಂತೇಳಿ. ಯಾಕೆ ಹೊಡಿತಾರೆ ಫಾರೆಸ್ಟ್ರು? ಯಾರು ಹೇಳಿ ಹೊಡೆದ್ರು? ಆ ಪಿಕ್ಚರ್ ಇನ್ನು ಹೊರಗೆ ಬರಲಿಲ್ಲ. ವಿಕ್ರಮಗೌಡ ಮರದ ವ್ಯಾಪಾರ ಮಾಡಲಿಲ್ಲ, ವಿಕ್ರಮಗೌಡ ಮರದ ವ್ಯಾಪಾರ ಮಾಡಲಿಲ್ಲ, ಅವನು ಬೇರೆ ಅಂತ ಕಳ್ತನ ಮಾಡಲಿಲ್ಲ, ಮತ್ತೆ ಯಾಕೆ ಹೊಡೆದ್ರು ಫಾರೆಸ್ಟ್ನವರು? ಅದನ್ನು ಯಾರು ಕೇಳೋದಿಲ್ಲ. ಯಾರು ಹೊಡ್ಸಿದ್ದಾರೆ ಅವನಿಗೆ? ಆ ಸಂದರ್ಭದಲ್ಲಿ ಯಾರು ಅವನಿಗೆ ಹೊಡ್ಸಿದ್ದಾರೆ? ಏನೋ ಸಣ್ಣ ಪುಟ್ಟ ರಾಮಪತ್ರೆಯೋ ದಾಲ್ಚೀನಿ ಮಾಡ್ತಾನೆ, ಯಾರೋ ಒಬ್ಬ ಗುತ್ತಿದಾರ ಬರ್ತಾನೆ, ನಾನು ತಗೊಂಡಿದ್ದೆ ಪೂರ ಕಾಡು ಅಂತೇಳಿ. ಕಾಡು ಇವ್ರದ್ದೇ, ಯಾರು ವಿಕ್ರಮಗೌಡನವ್ರದ್ದೇ ಕಾಡು. ಅವ ಎಲ್ಲಿನ ಬಂದು ಗುತ್ತಿದಾರದ ಕಾಡಲ್ಲ. ಇವರು ಸಣ್ಣ ಮಕ್ಕಳು ಇರೋವಾಗಲೂ ಅದೇ ಕಾಡಲ್ಲಿದ್ದರು, ಇನ್ನೂ ಇದ್ದಾರೆ ಪ್ರತಿಯೊಬ್ಬರು. ರಾಮಪತ್ರೆ ದಾಲ್ಚೀನಿ ಮಾಡಬೇಕು ಅವ್ರಿಗೆ. ಯಾರೊಬ್ಬ ನಾನು ವಹಿಸ್ಕೊಳ್ತಾನೆ, ಯಾವುದೇ ರೂಲ್ಸಲ್ಲಿಲ್ಲ, ಯಾವುದೇ ಇದರಲ್ಲಿಲ್ಲ. ಅವ ಖಾಲಿ ಒಂದು ಫಾರೆಸ್ಟ್ನವ್ರಿಗೆ ಒಂದು ದುಡ್ಡು ಕೊಟ್ಟು ಮಾಡಿದ್ದಾರೆ. ಅದೇ ಉದ್ದೇಶಕ್ಕೆ ಫಾರೆಸ್ಟ್ನ ಹೊಡೆದ್ರು. ಮತ್ತು ಅವ ವಿಕ್ರಮಗೌಡ ಏನು ತಪ್ಪು ಮಾಡಿಲ್ಲ ಅವಾಗ. ಇದು ವಿಜಯ್ ಅವರ ಮಾತು. ಮುಖ್ಯವಾಗಿ ಏನಂದರೆ ತನ್ನ ತಂದೆಯ ಸಾವಿನ ನೋವು ಅವರಿಗೆ ಇನ್ನೂ ಮರೆತಿಲ್ಲ ಅನ್ನುವಂಥದ್ದು, ಮತ್ತು ಆ ಕೃತ್ಯದಲ್ಲಿ ಭಾಗವಹಿಸಿದವರಿಗೆ ಕ್ಷಮೆ ಇದೆ, ಅವರಿಗೆ ಮುಖ್ಯವಾಹಿನಿಗೆ ಬರೋದಕ್ಕೆ ಅವಕಾಶ ಇದೆ, ಅವರಿಗೆ ಹೇರಳವಾದ ಪ್ಯಾಕೇಜ್ಗಳು ಸಿಗ್ತದೆ ಅಂತೇಳಿ. ಆದರೆ ಇದರ ಅರ್ಥ ಏನು? ಸರ್ಕಾರ ತನ್ನ ಬೆನ್ನನ್ನು ತಾನೇ ತಟ್ಟಿಕೊಳ್ತಾ ಇದೆಯಾ ಅನ್ನುವಂಥ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಕಠಿಣ ಶಿಕ್ಷೆ ಆಗಬೇಕಾದ ವ್ಯಕ್ತಿಗಳನ್ನು ಶರಣಾಗತಿ ಮಾಡಿಸಿಕೊಂಡದ್ದು ಸರಿಯಲ್ಲ ಅನ್ನುವಂಥ ಖಚಿತ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.